ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ನಮ್ಮ ಡಿ ಕೆ ಶಿವಕುಮಾರು ಕುಂಭಮೇಳಕ್ಕೆ ಹೋಗಿ ಬಂದಿದ್ದು ಶುರು ಆಯ್ತಪ್ಪ ರಾಜಕೀಯ. ಈಗ ಈ ಸದ್ಗುರು ಜಗ್ಗಿ ವಾಸುದೇವ್ ಖುದ್ದು ಮನೆಗೆ ಬಂದು ಯಾವಾಗ ಫೆಬ್ರವರಿ 20ನೇ ತಾರೀಕು ಬಂದು ಇನ್ವಿಟೇಷನ್ ಕೊಡ್ತಾರೆ. ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಇಶಾ ಫೌಂಡೇಶನ್ನಲ್ಲಿ 26ನೇ ತಾರೀಕು ಮಹಾಶಿವರಾತ್ರಿಯನ್ನು ಮಾಡುತ್ತಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಗೃಹ ಸಚಿವರಾದ ಅಮಿತ್ ಶಾ ಬರ್ತಿದ್ದಾರೆ, ನೀವು ಬನ್ನಿ. ಇದೇ ಥರ ಇನ್ವೈಟ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿಸೆಂಬರ್ 20ನೇ ತಾರೀಕು ಡಿ ಕೆ ಶಿವಕುಮಾರ್ ತಮ್ಮ ಫೇಸ್ಬುಕ್ನಲ್ಲಿ ತಮ್ಮ ಎಕ್ಸ್ ಖಾತೆಯಲ್ಲಿ ಅದ್ರ ಬಗ್ಗೆ ಬರೆದಿದ್ದಾರೆ, ಫೋಟೋ ಹಾಕಿಬಿಟ್ಟು. ಅವರು ಆ ಪ್ರೋಗ್ರಾಮಿಗೆ ಹೋಗಿದ್ದೆ ಯಾವಾಗ 26ನೇ ತಾರೀಕು. ಇನ್ವಿಟೇಷನ್ ಕೊಡೋದಕ್ಕೂ ಮತ್ತು ಆ ಪ್ರೋಗ್ರಾಮಿಗೂ ನಡುವೆ ಗ್ಯಾಪ್ ಇದ್ದಿದ್ದು ಎಷ್ಟು ದಿನ? 6 days. ಈ 6 ದಿನದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ಸತ್ತೋಗಿದ್ದ. ಅವ್ರೇನು ಸತ್ತು ಹೋಗಿರಲಿಲ್ಲ, ಅವ್ರು ಬದುಕೇ ಇದ್ರು. ಅವ್ರಿಗೂ ಮತ್ತು ಇವ್ರಿಗೇನು ಕಾನ್ಫ್ಲಿಕ್ಟು ಇಲ್ಲ. ಆ ವಿಚಾರಕ್ಕೆ ಆಮೇಲೆ ಬರ್ತೀನಿ. ಇಲ್ಲಪ್ಪ ಆ ಕಾರ್ಯಕ್ರಮಕ್ಕೆ ನೀವು ಹೋಗಬಾರ್ದು. ಕಾರಣ ಸದ್ಗುರು RSS ಜೊತೆ ನಿಕಟವಾದಂಥ ಸಂಬಂಧವನ್ನು ಹೊಂದಿದ್ದಾರೆ. ರಾಹುಲ್ ಗಾಂಧಿ ಯಾರು ಅಂತ ಒಂದು ಮೀಡಿಯಾದಲ್ಲಿ ಕೇಳಿದಾಗ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅವ್ರ ಜೊತೆ ನೀವು ಕಾಣಿಸ್ಕೊಂಡ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ಗೆ ಮಾಡುವ ಅವಮಾನ. ಒಂದು ಹಂತದಲ್ಲಿ ಯಾರೋ ಒಬ್ಬರು ರಾಹುಲ್ ಗಾಂಧಿ ಅವಮಾನ ಮಾಡಿದ್ರೆ ಭಾರತ ದೇಶಕ್ಕೆ ಮಾಡಿದ ಅವಮಾನ ಅಂತ ಹೇಳ್ತಾರೆ. ಓಕೆ, ಅವ್ರ ದೃಷ್ಟಿಯಲ್ಲಿ ಹಾಗೆ ಇರ್ಬೋದೇನೋ. ಏನೇ ಇರಲಿ, ಯಾರಿಗೆ ಆದರೂ ಏನಾದರೂ ಅವಮಾನ ಮಾಡಬೇಕು, ಅನುಮಾನಿಸಬೇಕು ಅಂದರೆ ಏನಾದರೂ ಕಾರಣಗಳಿರಬೇಕು. ಕೆಲವರು ಉಡಾಫೆ ಲೇವಡಿ ಮಾಡ್ತಾರೆ. ಜಗ್ಗಿ ವಾಸುದೇವ್ ಅವರಿಗೆ ನಿಜಕ್ಕೂ ರಾಹುಲ್ ಗಾಂಧಿ ಅವರು ಗೊತ್ತಿದ್ದು ಕೂಡ ಈ ಥರದ್ದು ಮಾತಾಡಿದ್ದಾರೆ ಅಂದರೆ ಆ ಮನುಷ್ಯಂದು ಬೇರೆ ಥರದ ಲೆಕ್ಕಾಚಾರ. ಅದನ್ನು ಬೇಕಾದ್ರೆ ಕ್ಷಮಿಸೋದು ಬೇಡ, ಬದಿಗಿಡೋಣ. 6 ದಿನ ಆಗಿತ್ತು ಇನ್ವಿಟೇಷನ್ ಕೊಟ್ಟು. ಈ 6 ದಿನದಲ್ಲಿ ಏನಾದರೂ ಹೈಕಮಾಂಡು ಇಲ್ಲ ಜಗ್ಗಿ ವಾಸುದೇವ್ ಸರಿ ಇಲ್ಲಪ್ಪ, ಅವ್ರ ಜೊತೆ ನೀವು ಕಾಣಿಸ್ಕೋಬಾರ್ದು ಅಂತ ಒಬ್ಬ ಉಪಮುಖ್ಯಮಂತ್ರಿ, KPCC ಅಧ್ಯಕ್ಷ, ಇವ್ರು ಏನೇನು ಮಾಡ್ತಾರೆ, ಎಲ್ಲೆಲ್ಲಿ ಹೋಗ್ತಾರೆ, ಏನು ಹೈಕಮಾಂಡಿಗೆ ಗೊತ್ತಾಗಲ್ವಾ? ಅದಾಗಲೇ ಈ ಮುಖ್ಯಮಂತ್ರಿ ಗಾದಿಯ ಗುದ್ದಾಟ, ಗದ್ದಿಗೆ ಗುದ್ದಾಟ, ಈ ಕಾನ್ಸೆಪ್ಟಿಗೆ ಸಂಬಂಧಪಟ್ಟ ಹಾಗೆ ಆಲ್ಮೋಸ್ಟ್ ಎಲ್ಲರೂ ಡಿ ಕೆ ಶಿವಕುಮಾರ್ಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಕಚ್ಚಿ ಹಾಕ್ಬಿಟ್ಟಿದ್ದಾರೆ. ತೀರಾ ಪರಮೇಶ್ವರ್ ಅವರು ಕೂಡ ಸಿದ್ದರಾಮಯ್ಯವ್ರ ಮೇಲೆ ಏನಂತ ಪ್ರೀತಿ ಏನಿಲ್ಲ ಪರಮೇಶ್ವರ್ ಅವ್ರಿಗೆ. 2013ರಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಮುಂಚೂಣಿಯಲ್ಲಿದ್ದಂಥ ಹೆಸರು ಅವ್ರದ್ದು. ಅಲ್ಲಿ ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರನ್ನು ಆ ಚುನಾವಣೆಯಲ್ಲಿ ಸೋಲಿಸಿದ್ರು ಅನ್ನುವಂಥ ಒಂದು ಟಾಕ್ ಕೂಡ ಇತ್ತು. ಈ ಥರದ ಅನೇಕ ಕಾರಣಗಳಿಂದ ಸಿದ್ದರಾಮಯ್ಯವ್ರ ಮೇಲೆ ಏನು ಪರಮೇಶ್ವರ್ಗೆ ಅಂಥ ಪ್ರೀತಿ ಇಲ್ಲ. ಅಂಥ ಪರಮೇಶ್ವರ್ ಅವರೇ ಡಿ ಕೆ ಶಿವಕುಮಾರ್ ಬಗ್ಗೆ ಏನೋ ಸ್ವಲ್ಪ ಅಸಮಾಧಾನದಿಂದ ಮಾತಾಡಿದ್ದನ್ನು ಕೂಡ ನಾವು ಕೇಳಿಸ್ಕೊಂಡಿದ್ವಿ. ಇನ್ನು ರಾಜಣ್ಣ ಆದಿಯಾಗಿ ಅನೇಕರು ಡಿ ಕೆ ಶಿವಕುಮಾರ್ ಅವ್ರದ್ದು ಏನು KPCC ಅಧ್ಯಕ್ಷ ಆಗ್ಬಿಟ್ರೆ ಏನೋ ತಮ್ಗೆ ಹೇಗೆ ಬೇಕೋ ಹಾಗೆಲ್ಲ ಮಾತಾಡ್ತಾ ಇದ್ದರು. ಇವರಿಗೆಲ್ಲ ಒಂದು ಸಣ್ಣ ಕಥೆಯನ್ನು ನಾನು ಹೇಳಬೇಕು ಅಂತ ಯಾವಾಗಲೂ ಅಂದ್ಕೊಂಡಿದ್ದೆ. ಈಗ ಆ ಸಮಯ ಸಂದರ್ಭ ಬಂದಿದೆ. ಇರಲಿ, ಕಾಂಗ್ರೆಸ್ ಹೈಕಮಾಂಡ್ ಆ ಪ್ರೋಗ್ರಾಮಿಗೆ ಹೋಗಬೇಡ ಅಂತ ಹೇಳೋದಕ್ಕೆ 6 ದಿನಗಳ ಕಾಲ ಟೈಮ್ ಇತ್ತಲ್ವಾ. ಡಿ ಕೆ ಶಿವಕುಮಾರ್ ಅವ್ರಿಗೆ ಹೋಗಂಗಿಲ್ಲಪ್ಪ, ಅದು ಸರಿಯಾಗಲ್ಲ, ಅದು ತಪ್ಪಾಗ್ತದೆ, ಇದು ನಮ್ಮ ಆದೇಶ, ಇದನ್ನು ಧಿಕ್ಕರಿಸಿದರೆ ನಿಮ್ಮ ಮೇಲೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳುತ್ತೇವೆ ಏನೋ ಹೇಳ್ಬೋದಿತ್ತಲ್ಲ. ಅವ್ರು ಯಾಕೆ ಹೇಳಿಲ್ಲ, ಇವ್ರು ಯಾಕೆ ಹೇಳಿಸ್ಕೊಂಡಿಲ್ಲ? ಇದಲ್ಲ, ಅವರಿಗೆ ಇದು ಕಾನ್ಸೆಪ್ಟ್ ಆಗಿರಲಿಲ್ಲ. ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಇಶಾ ಫೌಂಡೇಶನ್ನ ಮಹಾಶಿವರಾತ್ರಿಯ ಕಾರ್ಯಕ್ರಮಕ್ಕೆ ಹೋಗೋದು ಇಷ್ಟ ಇಲ್ಲ ಅಂತ ಹೇಳ್ತಾ ಇರೋದು ಮಡಿಲ ಮಾಧ್ಯಮಗಳು ಮತ್ತು BJPಯ ಒಂದು ಸ್ಟ್ರಾಟಜಿ. ಹೇಗಾದರೂ ಮಾಡಿ ಮುಂದಿನ ಚುನಾವಣೆಯಲ್ಲಿ ಇನ್ನೂ ಟೈಮ್ ಇದೆ, ಬಟ್ ಈಗಲೇ ಸಿದ್ಧತೆ ಮಾಡ್ಕೊತಿದ್ದಾರೆ. ಅಧಿಕಾರಕ್ಕೆ ಬರಬೇಕು, ಕಾಂಗ್ರೆಸ್ ಒಳಗಡೆ ಯಾವುದೂ ಸರಿ ಇಲ್ಲ, ಕಾಂಗ್ರೆಸ್ಸನ್ನು ಒಡೆದು ಹಾಕಬೇಕು, ಇಬ್ಬಾಗ ಮಾಡಬೇಕು ಅಂತ ಅವರು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಅದು ಮಾಡಲೇಬೇಕು, ಅದು ಅವ್ರು ಮಾಡ್ತಾರೆ. ಒಂದು ವಿರೋಧ ಪಕ್ಷವಾಗಿ ಮತ್ತೆ ಅಧಿಕಾರಕ್ಕೆ ಬರಬೇಕು, ಆಡಳಿತ ಪಕ್ಷವಾಗಿ ರಾಜ್ಯವನ್ನು ಆಳಬೇಕು ಅನ್ನೋ ತೀರ್ಮಾನವನ್ನು ತೆಗೆದುಕೊಂಡವರು ಏನು ಕಳ್ಳೆಕಾಯಿ ತಿನ್ಕೊಂಡು ಸುಮ್ಮನೆ ಕೂರ್ಬೇಕಾ? ಅವ್ರು ಸ್ಟ್ರಾಟಜಿ ಮಾಡ್ತಾರ್ರಿ. ಅವರು ಮಾಡುವ ಸ್ಟ್ರಾಟಜಿಗೆ ಫುಡ್ ಯಾಕೆ ನೀವು ಕೊಡ್ತೀರಿ? ಇದು ಕಾನ್ಸೆಪ್ಟು. ಕಾಂಗ್ರೆಸ್ನಲ್ಲಿ ಎಷ್ಟು ಬಣ? 2 ಬಣ, ಸಿದ್ದು ಬಣ, ಡಿ ಕೆ ಬಣ, ಸಿದ್ದು ಬಣ, ಡಿ ಕೆ ಬಣ ಇರ್ಬಹುದೇನೋ, ಇದೆ ಏನೋ. ಆದರೆ ನಿಸ್ಸಂಶಯವಾಗಿ ಇದೆ ಅಂತ ಬಿಂಬಿಸುವಂತಹ, ವಾದ ಮಾಡುವಂತಹ ಕೆಲಸವನ್ನು ನಿಸ್ಸಂಶಯವಾಗಿ ಸಿದ್ದರಾಮಯ್ಯನವರ ಬಣ, ಡಿ ಕೆ ಶಿವಕುಮಾರ್ ಬಣ ಮಾಡ್ತಾ ಇದೆಯೇನೋ. ಸೋಷಿಯಲ್ ಮೀಡಿಯಾಗಳು ನೋಡ್ತಾ ಇದ್ದರೆ ನಮಗೆ ಹಾಗೆ ಅನಿಸುತ್ತೆ. ಭಿನ್ನ ಅಭಿಪ್ರಾಯಗಳು ಒಂದೇ ಪಕ್ಷದೊಳಗಡೆ 138, 139 ಸ್ಥಾನಗಳನ್ನು ಪಡೆದು ಬಲಿಷ್ಠ ಸರ್ಕಾರವಾಗಿ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ತೀರಾ ಚಿಕ್ಕ ಮಕ್ಕಳ ಥರ ಅಧಿಕಾರದ ಆಸೆನೋ, ಅಧಿಕಾರ ಪಡಿಬೇಕು ಅನ್ನುವಂಥ ಹಠವೋ, ಅಧಿಕಾರ ಉಳಿಸಿಕೊಳ್ಳಬೇಕೆಂಬ ಹಠವೋ, ಅದೇನು ಕತೆ ಅಂತ ಗೊತ್ತಿಲ್ಲ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಭಿನ್ನತೆಗಳಿದ್ದಾವೆ. ಆದರೆ ಅದನ್ನು ದೊಡ್ಡ ಮಟ್ಟದ ಕಂದಕವಾಗಿ ಮಾಡೋದ್ರಲ್ಲಿ BJPಯ ಸ್ಟ್ರಾಟಜಿ ವರ್ಕೌಟ್ ಆಗ್ತಿದೆ.
ಅದಕ್ಕೆ ಮಡಿಲ ಮಾಧ್ಯಮಗಳು, BJP ಸಾಕಿದಂತಹ ಗೋಧಿ ಮೀಡಿಯಾಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಫ್ಯೂಲನ್ನು ಹಾಕಿ ಸಖತ್ತಾಗಿ ಓಡಿಸ್ತಾ ಇದ್ದಾರೆ ಈ ಮ್ಯಾಟ್ರ್ಗಳನ್ನು. ಸಣ್ಣ ಸಣ್ಣ ವೈಮನಸ್ಯಕ್ಕೆ ಇನ್ನಷ್ಟು ಉಪ್ಪು ಹುಳಿ ಖಾರವನ್ನು ಸೇರಿಸಿ ಇವ್ರಿಗೂ ಸ್ವಲ್ಪ ಮನ ಮರದಿ ಇಲ್ಲ, ಅವರ ಮಡಿಲಿಗೆ ಹೋಗ್ಬಿಟ್ಟು ಬಿದ್ದುಬಿಟ್ಟು ಹೇ ಅಂತ ಹಲಕಿಸಿತಾ ಇರ್ತಾರೆ. ಅವ್ರು ಹೇಗೆ ಬೇಕೋ ಹಾಗೆ ಇವರನ್ನು ಆಡಿಸ್ತಾ ಇರ್ತಾರೆ. ಅದೇನೇ ಕಥೆ ಇರಲಿ. ಈಗ ಒಂದು ಚರ್ಚೆ ಬರ್ತಾ ಇದೆ, BJP ಒಳಗಡೆ ಕೂಡ ಭಾಳ ದೊಡ್ಡ ಕಂದಕ ನಿರ್ಮಾಣ ಆಗಿದೆ. ಅಲ್ಲೂ ಹೊಡೆದಾಡ್ಕೊಳ್ತಿದ್ದಾರೆ, ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಅಲ್ಲೂ ಬಣ ಬಡಿದಾಟ ಭಾಳ ಜೋರಾಗಿದೆ. ವಿಜಯೇಂದ್ರ ಅಂತೆ, ಯತ್ನಾಳಂತೆ, ಸಿಂಹ ಅಂತೆ, ಹುಲಿ ಅಂತೆ, ಕರಡಿ ಅಂತೆ, ನರಿ ಅಂತೆ. ಹೀಗಿರಬೇಕಾದ್ರೆ ಅಲ್ಲಿರುವಂಥ ಅಸಮಾಧಾನಿತರನ್ನ ಹಾಗೂ ಇಲ್ಲಿರುವಂಥ ಒಂದು 20, 30, 40 ಜನರನ್ನ ಎತ್ತಾಕೊಂಡೋಗಿ ಏಕನಾಥ್ ಶಿಂದೆ ಥರ ಇಲ್ಲೊಂದು ಹೊಸ ಸರ್ಕಾರ, BJP ಬೆಂಬಲಿತ ಆಗ್ಬೋದು, JDS ಬೆಂಬಲಿತ ಆಗ್ಬೋದು, ಏನೋ ಒಂದು ಬೆಂಬಲಿತ ಕಾಂಗ್ರೆಸ್ಸನ್ನು ಒಡೆದು ನುಚ್ಚಿನವ್ರು ಮಾಡಿ ಅವರು ಏಕನಾಥ್ ಶಿಂದೆ ಥರ ಹೊಸ ಸರ್ಕಾರವನ್ನು ರಚನೆ ಮಾಡ್ತಾರೆ. ಆ ಮೂಲಕ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಈ ಥರದೊಂದು ಚರ್ಚೆ ನಡೀತಿದೆ. DK ಶಿವಕುಮಾರ್ ತಲೆ ಕೆಟ್ಟಿದ್ಯಾ ಅಂತ ನಾನು ಹೇಳ್ತಿರೋದು. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಬಣದಿಂದ ಹೊರಹೋದಂಥ ಏಕನಾಥ್ ಶಿಂದೆ ಅಲ್ಲಿನ ಚೀಫ್ ಮಿನಿಸ್ಟರ್ ಆಗ್ತಾರೆ. ಆದರೆ ಕಳೆದ ಚುನಾವಣೆ ಆದಮೇಲೆ ಏಕನಾಥ್ ಶಿಂದೆ ಪರಿಸ್ಥಿತಿ ಹೇಗಿದೆ ಅಂತ ಇಡೀ ಭಾರತ ನೋಡ್ತಾನೆ ಇದೆ. ಮುಖ್ಯಮಂತ್ರಿ ಪಟ್ಟ ಕೈ ತಪ್ಪಿತು, ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದರು. ಅದಾದಮೇಲೆ ಮೊನ್ನೆ ಏಕನಾಥ್ ಶಿಂದೆ ಬಣದ ಶಾಸಕರಿಗೆ ಏನು ಅವರೆಲ್ಲ ಮಂತ್ರಿ ಇರ್ತಾರಲ್ಲ ಅವ್ರ ಬಣದವರಿಗೆ ಏನು ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡಿತ್ತು ಅದನ್ನು ಕಿತ್ಕೊಂಡಿದ್ದಾರೆ. ಅದರದೊಂದು ಗಲಾಟೆ ಶುರುವಾಗಿದೆ ಅಲ್ಲಿ. ಇವನ್ನೆಲ್ಲ ಗ್ರಹಿಸದಷ್ಟು ನಾಳೆ ಇವ್ರ ಜೊತೆ ಸೇರ್ಕೊಂಡು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರಲ್ಲ. ಫಸ್ಟ್ ಆಫ್ ಆಲ್ BJP ಜೊತೆ ಸೇರೋದಕ್ಕೆ DK ಶಿವಕುಮಾರ್ ತಲೆ ಕೆಟ್ಟಿದ್ಯಾ? ಉಪಮುಖ್ಯಮಂತ್ರಿಯಾಗಿ, KPCC ಅಧ್ಯಕ್ಷ ಆಗಿ ಈ ಸಲದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ DK ಆ್ಯಂಡ್ ಟೀಮ್, ಸಿದ್ದು ಆ್ಯಂಡ್ ಟೀಮಿನ ಪರಿಶ್ರಮ ಇದೆ. ಇಬ್ಬರು 50% ಎಫರ್ಟ್ನ ಹಾಕಿದ್ದಾರೆ. ಅಂದರೆ 100% ಎಫರ್ಟ್ ಹಾಕಿದರೆ ಅಧಿಕಾರಕ್ಕೆ ಬಂದ ಮೇಲೆ ಯಾವ ಕಾರಣಕ್ಕೆ ಕಾಂಗ್ರೆಸ್ ಈ ಬಾರಿ ಅಧಿಕಾರಕ್ಕೆ ಬಂತು ಅಂದರೆ DK ಆ್ಯಂಡ್ ಟೀಮ್ ಪರಿಶ್ರಮ 50%, ಸಿದ್ದು ಆ್ಯಂಡ್ ಟೀಮ್ ಪರಿಶ್ರಮ 50%. ಅದರಲ್ಲಿ ಸಿದ್ದರಾಮಯ್ಯವರ ಚಾರ್ಮ್ 25% ವರ್ಕೌಟ್ ಆಗಿದೆ. ಇನ್ನು 75% ಕೇಡರ್ ವರ್ಕ್, ಇಶ್ಯೂ ಬೇಸ್ಡ್ ಇತ್ತಲ್ಲ. BJP ಆಡಳಿತದಲ್ಲಿ ಇದ್ದಂಥ ಅವ್ಯವಹಾರಗಳು, ಅಸಹಿಷ್ಣುತೆಗಳು, ಅನ್ಯಾಯಗಳು, ಧಾರ್ಮಿಕ ಸಂಘರ್ಷಗಳು, ಇವೆಲ್ಲ ಈ ಇಶ್ಯೂಗಳ ಜೊತೆಗೆ ಇವರ ಎಫರ್ಟು, ಅವರ ಚಾರ್ಮು ಇವೆಲ್ಲವೂ ಬೆರೆತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು. ಅದು ಆ ಮಟ್ಟಿಗಿನ ವಿಜಯವನ್ನು ಗಳಿಸಿದ್ದು. ಯಾಕಷ್ಟು ಈಸಿಯಾಗಿ ಮರೆತು ಬಿಡ್ತೀರ ಎಲ್ಲ? ಮೇಕೆದಾಟು ಪಾದಯಾತ್ರೆ ಇರ್ಬೋದು, ಬಾರ್ಜುಡ ಪಾದಯಾತ್ರೆ ಇರ್ಬೋದು, ತಿಂಗಳುಗಟ್ಟಲೆ ನಡೆದಂಥ ಸ್ವತಂತ್ರ ಉತ್ಸವದ ಕಾರ್ಯಕ್ರಮಗಳಿರ್ಬೋದು, ಅನೇಕ ಕಾರ್ಯಕ್ರಮಗಳ ಮೂಲಕ ಪ್ರತಿದಿನ ಪ್ರತಿ ಹಂತದಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು DK ಶಿವಕುಮಾರ್ ಮಾಡಿದ್ದಾರೆ. ಇದನ್ನು ಅಲ್ಲಗಳಿತೀರ ನೀವು? ಅಧಿಕಾರಕ್ಕೆ ಬಂದ ಕೂಡಲೇ ಸಹಜವಾಗಿ KPCC ಅಧ್ಯಕ್ಷ ಆದವರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇರುತ್ತೆ. ಆ ಆಸೆಯನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಷ್ಟಕ್ಕೆ ಅವರನ್ನೇ ಮುಗಿಸ್ಬೇಕು, ಅವರಿಂದ ಏನೂ ಆಗಿಲ್ಲ ಈ ಪಕ್ಷಕ್ಕೆ, ಅವ್ರು BJP ಹೋಗ್ತಾರಾ, ಅವ್ರು ಇನ್ನೊಂದಕ್ಕೆ ಹೋಗ್ತಾರಾ, ಅವ್ರು ಹಂಗಾಗ್ತಾರಾ, ಅವ್ರು ಹಿಂಗಾಗ್ತಾರಾ, ಯಾಕೆ ಚರ್ಚೆ ಮಾಡ್ತಾ ಇದ್ದೀರಾ? ಎಲ್ಲರ ಬಲವಂತವಾಗಿ DK ಶಿವಕುಮಾರ್ ಅವ್ರನ್ನ BJP ಬಾಗಿಲಿಗೆ ತಳ್ತಾ ಇದ್ರಲ್ಲ, ಆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಇದಕ್ಕೆಲ್ಲ ಒಂದು ನೆಪ ಕುಂಭಮೇಳ, ಇದಕ್ಕೆಲ್ಲ ಒಂದು ನೆಪ ಇಶಾ ಫೌಂಡೇಶನ್ ಸದ್ಗುರು ಜೊತೆ ಅವ್ರು ಕಾಣಿಸ್ಕೊಂಡಿದ್ದು. ಇವೆಲ್ಲವೂ DK ಶಿವಕುಮಾರ್ ಹೈಕಮಾಂಡನ್ನು ಬೆದರಿಸುವಂಥ ತಂತ್ರ. ಹೈಕಮಾಂಡನ್ನು ಬೆದರಿಸೋದಕ್ಕೋಸ್ಕರ ಇವನ್ನೆಲ್ಲ ಮಾಡ್ತಾ ಇದ್ದಾರೆ. ನನ್ನನ್ನು ಕೈ ಬಿಟ್ಟರೆ ನಾನು ನಿಮ್ಮ ಕೈ ಬಿಡುತ್ತೇನೆ, ನಾನು ಎಲ್ಲೂ ಬೇಕಾದರೂ ಹೋಗ್ಬೋದು, ಯಾರ ಜೊತೆ ಬೇಕಾದರೂ ಸೇರ್ಕೋಬೋದು. ಏಕನಾಥ್ ಶಿಂದೆ ಅನ್ನೋಂಥ ಚರ್ಚೆ ಕರ್ನಾಟಕದಲ್ಲಿ ಏನು ನಡೀತಿದೆಯೋ ಅದಕ್ಕೆ ಕಾರಣ ನಾನೇ. ಅದು ನನ್ನದೇ ಸ್ಟ್ರಾಟಜಿ. ನನ್ನನ್ನು ಮುಟ್ಟಿದರೆ, ನನ್ನನ್ನು ಕೆಣಕಿದರೆ, ನನಗೆ ಅವಮಾನ ಮಾಡಿದರೆ, ನನ್ನನ್ನು ಅನುಮಾನಿಸಿದರೆ ನಾನು ತಕ್ಕ ಶಾಸ್ತಿಯನ್ನು ಮಾಡಬಲ್ಲೆ. ಈ ಥರದ ಮೆಸೇಜನ್ನು ಕೊಡೋದಕ್ಕೆ DK ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಥರದ ಒಂದು ನೆರೇಟಿವ್ ಸೃಷ್ಟಿಯಾಗಿದೆ. ಜೊತೆಗೆ ಮಡಿಲ ಮಾಧ್ಯಮಗಳು ಈ ಇಶ್ಯೂನೇ ಹಿಡ್ಕೊಂಡು BJP ಪಕ್ಷವನ್ನು ಅಧಿಕಾರಕ್ಕೆ ಮುಂದಿನ ದಿನಗಳಲ್ಲಿ ತರೋದಕ್ಕೆ ಏನು ಮಾಡಬೇಕು, ಕಾಂಗ್ರೆಸ್ ಪಕ್ಷವನ್ನು ಅಥವಾ ಕಾಂಗ್ರೆಸ್ ಸರ್ಕಾರವನ್ನು ಯಾವ ಪ್ರಮಾಣದಲ್ಲಿ ಮುಗಿಸಬೇಕು, ಆ ಕಾರ್ಯತಂತ್ರವನ್ನು ಯಶಸ್ವಿಯಾಗಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಅವಕಾಶವನ್ನು ಕೊಡ್ತಿರೋದು ಯಾರು? ಇವರೇ, ಇದೇ ಕಾಂಗ್ರೆಸ್ನವರೇ. ಇವರೇ ಏನು ಹೇಳಿದ್ರು ಕೇಳಲ್ಲ. DK ಶಿವಕುಮಾರ್ ಕುಂಭಮೇಳಕ್ಕೆ ಹೋದರು, ಹೋಗಲಿ ತಪ್ಪೇನಿದೆ. DK ಶಿವಕುಮಾರ್ ಮಹಾಶಿವರಾತ್ರಿ, ಹೋಗಲಿ ತಪ್ಪೇನಿದೆ. ದರ್ಗಾಕ್ಕೆ ಹೋದಾಗ ಏನು ಪ್ರಶ್ನೆಗಳು ಬರೋದಿಲ್ಲ, ಚರ್ಚಿಗೆ ಹೋದಾಗ ಯಾವುದೇ ಪ್ರಶ್ನೆಗಳು ಬರೋದಿಲ್ಲ. ಇಲ್ಲಿ ಹೋದ ತಕ್ಷಣ ಕಾಂಗ್ರೆಸ್ ಪಕ್ಷವೇ ಹಿಂದೂ ಧರ್ಮದ ಪದ್ಧತಿ, ಹಿಂದೂ ಧರ್ಮದ ಆಚರಣೆ, ಹಿಂದೂ ಧರ್ಮದ ಸಂಸ್ಕಾರ ಸಂಸ್ಕೃತಿಯ ವಿರುದ್ಧ ಅನ್ನೋ ರೀತಿಯ ನೆರೆಟಿವ್ ಸೆಟ್ ಆಗ್ತಾ ಇದೆ. ಅದಕ್ಕೆ ಕರೆಕ್ಟಾಗಿ ನೀವುಗಳು ಕೂಡ ಅದೇ ರೀತಿಯ ಚರ್ಚೆಯನ್ನು ಮಾಡಿ ಇದು ಸರಿ ಇಲ್ಲ, ಇದು ಹೀಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು, DK ಶಿವಕುಮಾರ್ ಅರ್ಜೆಂಟ್ ಮಾಡ್ತಾ ಇದ್ದಾರೆ, ಅವ್ರು ಎಡವಟ್ಟುಗಳನ್ನು ಮಾಡ್ಕೊತಿದ್ದಾರೆ, ಇದರಿಂದ ಅವರೇ ಮುಗಿದು ಹೋಗ್ತಾರೆ. ಇವೆಲ್ಲವೂ ಸೇರಿ ಒಂದೊಳ್ಳೆ ಮಿಕ್ಸ್ಚರ್ ಆಗ್ತಾ ಇದೆ.
ಅದನ್ನು BJP ಆ ಮಡಿಲ ಮಾಧ್ಯಮಗಳು ಚೆನ್ನಾಗಿ ಮೇಲ್ತಾ ಇದ್ದಾವೆ. ಒಂದು ಕಡೆ DK ಶಿವಕುಮಾರ್ ಮುಗಿಸ್ಬೇಕು, ಅವರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವಂತಹ ಒಂದು ನೆರೇಟಿವ್ ಚಿಂತನೆ. ಇನ್ನೊಂದು ಕಡೆ DK ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗಬೇಕು, ಯಾಕೆ ಅವ್ರು ಆಗಬಾರ್ದು, ಅದು ಈ ಅವಧಿಯಲ್ಲಿ ಆಗಬೇಕಾ, ಮುಂದಿನ ಅವಧಿಯಲ್ಲಿ ಆಗಬೇಕಾ, 2.5 ವರ್ಷ ಆದಮೇಲೆ ಆಗಬೇಕಾ, ಅಥವಾ 3.5 ವರ್ಷ ಆದಮೇಲೆ ಆಗಬೇಕಾ, ಅಥವಾ ಕೊನೆಯ 1 ವರ್ಷದ ಅವಧಿಯಲ್ಲಿ ಅವರ ನೇತೃತ್ವದಲ್ಲಿ ಚುನಾವಣೆ ಹೋಗೋದಕ್ಕೋಸ್ಕರ ಅವರನ್ನು CM ಮಾಡಬೇಕಾ, ಈ ಥರದ ಚರ್ಚೆಗಳು ನಡೀತಾ ಇದೆ. ಆಮೇಲೆ ಹೈಕಮಾಂಡ್ಗೂ DK ಶಿವಕುಮಾರ್ಗೆ ಆಗ್ತಾ ಇಲ್ಲ. ಹಾಗೇನಾದರೂ ಇದ್ದಿದ್ರೆ ಸದ್ಗುರು ಆಶ್ರಮಕ್ಕೆ ಹೋಗೋದನ್ನು 6 ದಿನಗಳ ಕಾಲ ಅವಕಾಶ ಇತ್ತಲ್ಲ, ಆವಾಗಲೇ ತಡೀತಾ ಇದ್ರು. ಯಾಕೆ ತಡೆದಿಲ್ಲ? ಹೈಕಮಾಂಡ್ ಫೋನ್ ಮಾಡಿಬಿಟ್ಟು DK ಶಿವಕುಮಾರ್ಗೆ ಹೇಳುವಷ್ಟು ಧೈರ್ಯ ಇಲ್ವೇ? ನೀವು ಕುಂಭಮೇಳಕ್ಕೆ ಯಾಕೆ ಹೋಗಿದ್ದು, ನೀವು ಮಹಾಶಿವರಾತ್ರಿಗೆ ಯಾಕೆ ಹೋಗಿದ್ದು ಅಂತ ಕೇಳಿದಾಗ ಸಹಜವಾಗಿ DK ಶಿವಕುಮಾರ್ ನಾನೊಬ್ಬ ಹಿಂದುವಾಗಿ ಹುಟ್ಟಿದೆ, ಹಿಂದುವಾಗಿ ಸಾಯ್ತೀನಿ, ನಾನು ಹಿಂದೂ ಧರ್ಮದ ಆಚರಣೆ ಪದ್ಧತಿ ಅದನ್ನು ಅನುಸರಿಸ್ತೀನಿ, ನಾನೊಬ್ಬ ದೈವ ಭಕ್ತ, ಈ ಥರ ಉತ್ತರ ಕೊಡಿದ್ರಲ್ಲಿ ಏನು ತಪ್ಪಿದೆ? ಈ ವಿಡಿಯೋದ ಉದ್ದೇಶನಷ್ಟು, ಇದು ಹೈಕಮಾಂಡಿಗೆ ಪ್ರಾಬ್ಲಮ್ ಇಲ್ಲ. ಹಾಗೇನಾದ್ರು ಇದ್ದರೆ DK ಶಿವಕುಮಾರ್ ತಡಿತಾ ಇದ್ರು. ಇದು ಕೆಲವು ವ್ಯಕ್ತಿಗಳ ಈ ಬಣ ಬಡಿದಾಟ ನಡೀತಾ ಇದೆಯಲ್ಲ, ಆ ಬಣ ಈ ಬಣದ ಬಡಿದಾಟಗಳ ಮಧ್ಯೆ ಕೆಲವು ವ್ಯಕ್ತಿಗಳ ವಿಮರ್ಶೆ. ಇದು DK ಸೆಟ್ ಮಾಡ್ತಿರುವಂಥ ನೆರೇಟಿವೋ, ಬೆದರಿಕೆ ತಂತ್ರವೋ, ಅಥವಾ DKನ ಮುಗಿಸಲೇಬೇಕೆಂದು ಅದಾಗಲೇ ಕಾಂಗ್ರೆಸ್ಸಿನ ಸಚಿವ ಸಂಪುಟದ ಅನೇಕರು ಮಾತಾಡ್ತಿದ್ರಲ್ಲ, ಆ ತಂಡ ಈ ಥರದ ಒಂದು ಸ್ಟ್ರಾಟಜಿಯನ್ನು ಮಾಡ್ತಾ ಇದೆಯೋ? ಒಟ್ಟಲ್ಲಿ ನೀವೇನು ಮಾಡ್ತಿರೋ ಏನು ಬಿಡ್ತಿರೋ, ನಿಮ್ಮನ್ನಂತ ಸಂಪೂರ್ಣವಾಗಿ ಮುಗಿಸ್ಬೇಕು ಅಂತ BJP ಸ್ಟ್ರಾಟಜಿ ಮಾಡ್ತಾ ಕೂತಿದೆ. ಅದಕ್ಕೆ ಈ ಮಡಿಲ ಮಾಧ್ಯಮಗಳನ್ನು ಬಹಳ ಅದ್ಭುತವಾಗಿ ಬಳಸ್ಕೊಳ್ತಾ ಇದೆ. ಒಂದಂತೂ ಮರಿಬೇಡಿ, 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ DK ಕೊಡುಗೆ ಭಾಳ ದೊಡ್ಡ ಮಟ್ಟದಲ್ಲಿದೆ. ಕೇವಲ ಸಿದ್ದರಾಮಯ್ಯನವರ ಚಾರ್ಮಿನಿಂದ 2023ರ ಎಲೆಕ್ಷನ್ನು ಕಾಂಗ್ರೆಸ್ ಗೆದ್ದಿಲ್ಲ. ಯಾಕಂದರೆ 2013ರಿಂದ 2018ರವರೆಗೆ ಅದ್ಭುತವಾದಂಥ ಆಡಳಿತವನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದರು. ಈಗೇನು ಸರ್ಕಾರ ಅಧಿಕಾರ ನಡೆಸ್ತಾ ಇದೆ, ಆಡಳಿತ ನಡೆಸ್ತಿದೆ, ಏನಿಲ್ಲ 2013ರಿಂದ 2018ರವರೆಗೂ ಸಿದ್ದರಾಮಯ್ಯ ಸರ್ಕಾರ ಇತ್ತಲ್ಲ, ಅವತ್ತಿನ ಆಡಳಿತ, ಅವತ್ತಿನ ಕಾರ್ಯಯೋಜನೆಗಳು ಅದಕ್ಕೆ ಹೋಲಿಕೆ ಮಾಡಿದ್ರೆ ಇವತ್ತು ಏನೂ ನಡೀತಾ ಇಲ್ಲ. ಗ್ಯಾರಂಟಿ ಅದು ಇದು ಅಂತ ಹೇಳ್ಬಿಟ್ಟು ಭಾಳ ಸಂಕಷ್ಟದಲ್ಲಿ ಸರ್ಕಾರ ನಡೀತಿದೆ. ಆದರೆ ಅವತ್ತು ಅದ್ಭುತವಾಗಿ ಅಧಿಕಾರವನ್ನು ಸಿದ್ದರಾಮಯ್ಯವ್ರು ಮಾಡಿದ್ರು. ಬಟ್ 2018ರ ಚುನಾವಣೆಯಲ್ಲಿ ಏನಾಯಿತು? ಯಾಕೆ ಸೋತ್ರಿ? ಸಿದ್ದರಾಮಯ್ಯನವರ ಅದ್ಭುತ ಕೆಲಸ ಇತ್ತಲ್ಲ, ಯಾಕೆ ಗೆಲುವನ್ನು ಸಾಧಿಸಲಿಲ್ಲ ಕಾಂಗ್ರೆಸ್ಸು? ಸಂಘಟನೆಯ ಕೊರತೆ ಇತ್ತು. ಕೇಡರ್ನಲ್ಲಿ ಕಾಂಗ್ರೆಸ್ ದುರ್ಬಲ ಆಗಿತ್ತು. ಕೇವಲ ಸಿದ್ದರಾಮಯ್ಯನವರಿಂದಾಗಲಿ ಯಾವುದೇ ವ್ಯಕ್ತಿಯಿಂದಾಗಲಿ ಪಕ್ಷ ಅಧಿಕಾರಕ್ಕೆ ಬರೋದು ಸುಲಭ ಇರಲಿಲ್ಲ. 2023ರಲ್ಲಿ ಸಿದ್ದರಾಮಯ್ಯನವರ ಚಾರ್ಮು ಇತ್ತು, ಸಿದ್ದರಾಮಯ್ಯನವರ ಫೇಸು ಇತ್ತು, DK ಶಿವಕುಮಾರ್ ಅವರ ಹಣ ಇತ್ತು, ಸಂಘಟನೆ ಇತ್ತು, ಪರಿಶ್ರಮ ಇತ್ತು. ಇದೆಲ್ಲದರ ಪರಿಣಾಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಈಗ ಅಧಿಕಾರಕ್ಕೆ ಬಂದ ಮೇಲೆ ಇವೆಲ್ಲ ಮರ್ತೋಗಿದೆ. ಯಾರ್ಯಾರೋ ಮಾತಾಡ್ತಾರೆ, ರಾಜ ಅಂತೆ, ರಾಣಿ ಅಂತೆ, ಮಂತ್ರಿ ಅಂತೆ, ಸೈನಿಕ ಅಂತೆ, ಯಾರ್ಯಾರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವರೆಲ್ಲ ಎಲ್ಲಿದ್ರಂತಲೇ ಗೊತ್ತಿರಲಿಲ್ಲ ನಮಗೆ ಅವಾಗ 2023 ಚುನಾವಣೆ ಹೊತ್ತಿಗೆ. ಯಾವುದೇ ಪಕ್ಷ ಆಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, ಆ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೋಸ್ಕರ ಯಾರಾದರೂ ಎಫರ್ಟ್ ಹಾಕಿರ್ತಾರಲ್ಲ, ಅವರನ್ನು ಅನುಮಾನಿಸೋದು, ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಪ್ರಯತ್ನ ಪಡೋದು, ಇದನ್ನು ಮಾಡಬಾರ್ದು. ಅಕಸ್ಮಾತ್ DKನೇ ಏಕನಾಥ್ ಶಿಂದೆ ಅನ್ನುವಂಥ ಕಾನ್ಸೆಪ್ಟನ್ನು ಹರಿಯಬಿಟ್ಟಿದ್ರೆ, ಆ ಥರದ ಒಂದು ನೆರೇಟಿವ್ ಸೃಷ್ಟಿ ಮಾಡಿದರೆ ಅದಕ್ಕೆ ಕಾರಣ ಏನು? ಇದು ಕೂಡ ಇಂಪಾರ್ಟೆಂಟ್ ಆಗ್ತದಲ್ಲ. ಆಯ್ತಪ್ಪ, DK ಶಿವಕುಮಾರೇ ಈ ಎಲ್ಲ ತಂತ್ರಗಳನ್ನು ಮಾಡಿರೋದು, ಕರ್ನಾಟಕದ ಒಬ್ಬ ಏಕನಾಥ್ ಶಿಂದೆ DK ಶಿವಕುಮಾರ್ ಆಗಬಹುದು ಅನ್ನುವಂಥ ಒಂದು ನೆರೇಟಿವನ್ನು DK ಶಿವಕುಮಾರ್ ಅವರೇ ಸೆಟ್ ಮಾಡಿರೋದು ಅನ್ನೋದೇ ಆದರೆ ಅದಕ್ಕೆ ಕಾರಣ ಕೂಡ ನೀವುಗಳಿದ್ದೀರಲ್ಲ. ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟ ಮನುಷ್ಯನಿಗೆ ತನ್ನ ಪರಿಶ್ರಮ, ಹಣ, ಸಂಘಟನೆ ಈ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ನಾನು ಅಧಿಕಾರಕ್ಕೆ ತಂದಿದ್ದೇನೆ, 136 ಸ್ಥಾನಗಳನ್ನು ಗೆಲ್ತೀವಿ, ಇಷ್ಟು ಕಾನ್ಫಿಡೆನ್ಸ್ ಆಗಿ ಇನ್ನೊಬ್ಬ ಲೀಡರ್ ಯಾರು ಮಾತಾಡಿದ್ದಾರೆ? ಈವನ್ ಸಿದ್ದರಾಮಯ್ಯನವರ ಸೇರಿಸಿ ಹೇಳ್ತಿರೋದು 136 ಸ್ಥಾನಗಳನ್ನು ಗೆಲ್ತೀವಿ ಅಂತ DK ಶಿವಕುಮಾರ್ ಹೇಳಿದ್ರು. ಅಷ್ಟೇ ಸ್ಥಾನವನ್ನು ಹಿಂಗೆ ಗೆದ್ದರು. ಯಾವ ಲೆವೆಲ್ನಲ್ಲಿ ಸಂಘಟನೆ ಇವರು ಕಟ್ಟಿರ್ಬೋದು, ಇದು ಕನ್ಸಿಡರ್ ಆಗಬೇಕಲ್ಲ. ಆ ಎಫರ್ಟನ್ನು ಕೂಡ ಧಿಕ್ಕರಿಸಿ ಪ್ರತಿನಿತ್ಯ ಎಲ್ಲರೂ ಕಚ್ತಾ ಇದ್ದಾಗ ಇವರು ಈ ಥರದೊಂದು ಸ್ಟ್ರಾಟಜಿನ ಮಾಡಿರ್ಬೋದೇನೋ? ನನ್ನ ಪ್ರಕಾರ ಇಲ್ಲ. ನೀವು ಇಲ್ಲ ಈ ಥರ ಮಾಡಿದ್ದಾರೆ ಅಂದರೆ ಹೌದು, ತಪ್ಪೇನು? ಬೆದರಿಕೆ ತಂತ್ರ ಮಾಡಿರ್ಬೋದೇನೋ, ತಪ್ಪೇನು? ಆ ಥರ ಆಗಿರಲ್ಲ ಅದು. ಆ ಥರ ಏನಾದರೂ ಆಗಿದ್ದಿದ್ರೆ ಸದ್ಗುರು ಕಾರ್ಯಕ್ರಮವನ್ನಾಗಲಿ, ಕುಂಭಮೇಳವನ್ನಾಗಲಿ ಕಾಂಗ್ರೆಸ್ ಹೈಕಮಾಂಡ್ ತಡೀತಿತ್ತು. ಅವರೇನು ತಡೀತಾ ಇಲ್ಲ. ಅವ್ರವ್ರ ಧರ್ಮ, ಅವ್ರವ್ರ ಇಷ್ಟ,
ಇದನ್ನೆಲ್ಲ ತಡೆಯುವಷ್ಟು ಸಣ್ಣತನ, ಕೆಟ್ಟ ಗುಣಮಟ್ಟ ಹೈಕಮಾಂಡ್ಗೆ, ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲ ಅಂತ ನಾನು ಅನ್ಕೋತೀನಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.